ಓಯ್ ಏನಮ್ಮ ಆ ಏನು ಏನು ನೀ ಆಗ್ತಿದ್ದೆ ಇರತ್ತಿರ್ಬೇಕು ಕೊಡ್ತಿರೋದು ಕರಡಿಗೆ ಕೊಟ್ಟಿದ್ದಾರೆ ಭೀಮಣ್ಣರು ಲಿಂಗಣ್ಣರು ಇದುವರೆಗೂ ನಮ್ಮೂರಾಗ ಯಾವ ಹೆಣ್ಮಕ್ಳು ಬಂದ್ಬಿಟ್ಟು ಪ್ರಶ್ನೆ ಮಾಡಿರಲಿಲ್ಲ ತೀರ್ಪಿಗೆ ಹಿಂಗೈತೆ ಅಂತದ್ದು ನೀನೇನಮ್ಮ ನೀನು ಸಿದ್ಧಕ ಏನು ನೀನು ಈ ಸೊಸೆ ಹಿಂಗೆ ಲೂಸ್ ಬಿಟ್ಟಿದೆಯಲ್ಲ ನೀನು ಸ್ವಲ್ಪ ಬಸ್ಸಾಗಿ ಇಟ್ಕೊಳ್ಳೋಣ ಧಿಕ್ಕಾರ 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 ಧಿಕ್ಕಾರ. ಸುಬ್ಬಮ್ಮ ಏನದು ದಿಕ್ಕ ಅಂತ ಏನು ಹಂಗೆ ಕೂತಿದ್ದೀರ ಏಕೆ ನೀವು ಕೊಟ್ಟಿರೋ ತೀರ್ಪಿಗೆ ನಾನು ಮಾತಾಡ್ತಿದ್ದೀನಿ. ಅಲ್ರಿ ನಿಂಗಳರೆ ಹೆಂಗ್ರಿ ನೀವು ತೀರ್ಪು ಕೊಟ್ರಿ ನೀವು ಆ ಹುಡುಗಿ ಜೀವನ ಕಳ್ಕೊಂಡು ಹೋರಾಡ್ತಾ ಐತೆ ಜೀವನಕ್ಕೋಸ್ಕರ ನಿಮ್ಮ ಪಂಚಾಯತಿಗೋಸ್ಕರ ನ್ಯಾಯಕ್ಕೋಸ್ಕರ ಬಂದ್ರೆ ಏನ್ರಿ ನೀವು ಜೀವ ಕಳ್ಕೊಂಡ ತೀರ್ಪು ಕೊಡ್ತೀರಿ ನೀವು ಇದ ನಿಮಗೆ ನಿಮ್ಮ ಅಕ್ಕನೋ ನಿಮ್ಮ ತಂಗಿಗೋ ನಿಮ್ಮ ಮಗಳಿಗೋ ಅಂತ ಪರಿಸ್ಥಿತಿ ಬಂದು ನೀವು ಇದೇ ತೀರ್ಪು ಕೊಡ್ತಿದ್ರಿ ನೀವು ಏನ್ರಿ ಹೇಳ್ರಿ. ಅಲ್ಲ ಕಣೆ ಸುದ್ದಿ ಎಂತದ್ ಮಾತಾಡ್ತಾರೆ ನೋಡಿ ಅಲ್ಲ ಕಣೆ ನಮ್ದು ಕೀಳ್ ಜಾತಿ ಅಂತ ಇವತ್ತು ಮೇಲ್ ಜಾತಿ ಅಂತ ಅಲ್ಲ ಕಣೆ ನಮ್ಮ ಜಾತಿ ನೋಡ್ಕೊಂಡು ಇವ್ರು ಹುಡುಗ ನಮ್ಮ ಹುಡುಗಿ ಮೈ ಮುಟ್ಟಿದ್ದಂಗಿದ್ರೆ ಹೆಂಗೆ ಮಾತಾಡ್ತಾರೆ ಇವರು ಹೆಂಗೆ ತೀರ್ಪು ಕೊಡ್ತಾರೆ ಇವರು ಒಟ್ಟು ಹೆಂಜು ಕಾಸು ತಿಂದಿರ ಕಾಣ್ತಾರೆ ಕಣೆ ಅದಕ್ಕೆ ಹಿಂಗೆ. ಸೀತಕ ಸರಿ ಮಾತಾಡ ನೀನು ಏನೋ ಹಂಗೆ ಮಾತಾಡ್ತಿದ್ಯಲ್ಲ ಸ್ವಲ್ಪ ಪಂಚಾಯತಿಗೆ ಬಸ್ದ ಕಟ್ಟಿಗಿರೋ ಪಂಚರಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ ನೀನು ಏನು ನೆಕ್ಸ್ಟ್ ಕಾಸು ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ಯಲ್ಲ ಯಾಕೆ ಹಿಂಗೆ ಮಾತಾಡ್ತಿದ್ದೀರ ಅಂತಂದ್ರೆ ಏನಿಲ್ಲ ನಿಂಗೆ ಊರಿಂದ ಬಹಿಷ್ಕರಣ ಕೊಡ್ತೀವಿ ನಿಮ್ಮ ಮನೆನ. ಭೀಮನಯ್ಯ ಸಾಕುದ್ಕ ಈಗಿನ ಕಾಲದಾಗ ನೀವು ಊರಿಂದ ಬಹಿಷ್ಕಾರ ಹಾಕೋದು ಅದ್ ಮಾಡೋದು ಇದ್ ಮಾಡೋದು ಎಲ್ಲ ಹೋಗಿದ್ದೀನು ನೀನ್ ಏನೋ 4 ತಿಳ್ಕೊಂಡಿರೋರು ಅಂತಂದು ಊರಿಗೆ ಹಿರಿಯರು ಅಂತಂದು ಏನೋ ನಿಮ್ಮನ್ನ ಪಂಚಾಯತಿ ಮಾಡಿ ಅದನ್ನ ಒಂದ್ ಮಾಡ್ತೀರಾ ಒಂದು ನ್ಯಾಯ ಕೊಡ್ತೀರಾ ಅಂತಂದು ನಿಮ್ಮನ್ನ ಕೂರಿಸ್ತಾರ ಅಷ್ಟೇನೆ. ಈಗಿನ ಕಾಲದಲ್ಲಿ ನಿನಗೆ ಪಂಚಾಯತಿ ಮಾಡಿದ್ರು ಅದ್ ಮಾಡಿದ್ರು ಅಂತಂದು ಊರಿಂದ ಹೊರಗೆ ಯಾರು ಕೇಳ್ತಾರೆ ನಿನಗೆ ಸುಮ್ ಕುತ್ಕೊಳ್ಳಯ್ಯ ಏನ್ ತೀರ್ಪು ಕೊಡ್ತೀಯ ನೀನ್ ಕೊಟ್ಟರೆ ತೀರ್ಪು ನೋಡಿದ್ರೆ ಯಾರು ಮೆಚ್ಚಂತ ತೀರ್ಪು ಕೊಟ್ಟಿದ್ಯಾ ನೀನು ಯೋಚನೆ ಕಾಸಿದ್ರು ನಿನಗೆ. ಚೆನ್ನಮ್ಮ ಏನದು ನಿನ್ ಗಂಡ ನನ್ನ ಮನೆ ಕೂರಿಗೆ ಬರ್ತಾನೆ ಏನದು ಹಂಗೆ ಮಾತಾಡ್ತಿದ್ಯಲ್ಲ ದಿನ ಬೆಳಗಾತಂದ್ರೆ ನಾವು ನಿಮಗೆ ದುಡ್ಡು ಎನ್ಸೋದು ಏನು ಹಂಗೆ ಮಾತಾಡ್ತಿದ್ಯಲ್ಲ ಯಾಕೆ ನೀನೇ ಪುಕ್ಸಟೆ ಎನ್ಸಲ್ಲ ಹೋಗಯ್ಯ ನಾವು ಬಂದು ಮೈ ಮುರಿದು ನಿಮ್ಮ ಹೊಲದ ಕೆಲಸ ಮಾಡ್ತೀವಿ ನೀ ಪುಕ್ಸಟೆ ಎನ್ಸ್ತೀಯ ನನ್ನ ಗಂಡನು ಬೆಳಗಿನಿಂದ ಸಂಜೆವರೆಗೂ ನೀನ್ ಕೊಡ ಕೂಲಿಗೂ ನೀನ್ ತಿನ್ನಕ್ ಹಾಕೋದಕ್ಕೂ ಹೇಗೋದಿಲ್ಲ ಅಷ್ಟಾಗ್ತೀಯ ಆದ್ರೆ ನನ್ನ ಗಂಡ ಬೆಳಗಿನ ಸಂಜೆವರೆಗೂ ಕತೆ ದುಡಿಸ್ಕೊಂತೀಯ ನೀ ಪುಕ್ಸಟೆ ಹಾಕಲ್ಲ ಹೋಗಯ್ಯ ಏನ್ ಮಾತಾಡ್ತೀಯ. ಅಲ್ಲ ನಿಮಗೇನು ಸಂಬಂಧ ಅಂತ ಬಂದು ಮಾತಾಡ್ತಿದ್ದೀರಾ ನೀವು ಸುಬ್ಬಮ್ಮ ಚೆನ್ನಮ್ಮ ನಿಮಗೇನು ಸಂಬಂಧ ಅವ್ರ ಕುಟುಂಬದವ್ರು ಬಿಟ್ಬಿಟ್ಟು ನೀವೆಲ್ಲರೂ ಹೋಗ್ರಿ ಮಾತಾಡೋರು. ನಾವು ಕುಟುಂಬದರೇ ನೀವು ನ್ಯಾಯ ತೀರ್ಕೊಟ್ಟಿದ್ದೆ ಅವ್ರ ಕುಟುಂಬದರ ಇರೋದು ಸರಿ ಹೋಗ್ತಿತ್ತು ಇಡೀ ಊರೇ ನಿಂತಿದೆ ಅವ್ರ ಪರವಾಗಿ ನೀವು ಹೆಂಗ್ ತೀರ್ಕೊಡ್ತೀರಾ ಅಂತಂದು ನೀವು 3 ಜನ ಕೊಡೋ ತೀರ್ಪಿಗೂ ಇಡೀ ಊರು ಜನ ಕೊಡೋ ತೀರ್ಪಿಗೂ ವ್ಯತ್ಯಾಸ ಇಲ್ಲೇನು ಇಡೀ ಊರೇ ಮೆಚ್ತಾ ಐತೆ ಏನು ಇಂಥ ತೀರ್ಪು ಇದು ದರಿದ್ರ ತೀರ್ಪು ಕೊಟ್ಟಾರೆ ಅಂತಂದು ಇಡೀ ಊರೇ ನಿಮ್ಮೆಲ್ಲ ಉಗಿತ ಕುಂತೈತೆ ಅಲ್ಲ ನಾಚಿಕೆಲ್ಲ ನಿಮಗೆ ಇಂಥ ತೀರ್ಪು ಕೊಡಕ್ಕೆ. ಗೌಡ್ರೆ ಯಾಕೋ ಪರಿಸ್ಥಿತಿ ಭಾಳ ಮಿತಿ ಮೀರಿ ಹೋಗ್ತಾ ಐತೆ ನನಗೇನೋ ತೀರ್ಪು ಇವ್ರ ಕಡೆಗೆ ಕೊಡೋಣ ಅಂತಂದು ನನ್ನ ಮನಸ್ಸು ವಾಲ್ತಾ ಐತೆ ಏನ್ ಮಾಡೋಣ. ನೀವು ಹಂಗೆಲ್ಲರೂ ಮಾಡ್ಬಿಟ್ಟಿರ ನೀವು ಮತ್ತೆ ನೀವು ಹಂಗೆಲ್ಲರೂ ಮಾಡ್ಬಿಟ್ರೆ ಮತ್ತೆ ಆಮೇಲೆ ಏನಿಲ್ಲ ತಂಗಲ್ಲ ಗೌಡ್ರೆ ಅದು ಪರಿಸ್ಥಿತಿ ಭಾಳ ಉದ್ವಿಗ್ನಕ್ಕೆ ಹೋಗ್ತಾ ಐತೆ ಅದಕ್ಕೋಸ್ಕರ ಹೇಳ್ತಿರೋದು ಹೋಗ್ಲಿ ಬಿಡ್ರಿ ನೀವು ಕೊಟ್ಟಿರೋದನ್ನ ನಾವು ಹಿಂಗೆ ವಾಪಸ್ ಕೊಡ್ತೀವಿ ಅದೇ ಪರಿಸ್ಥಿತಿ ಊರೇ ವಿರುದ್ಧವಾಗಿ ನಿಂತಾಗ ನಾವು ಹಿಂಗೆ ತೀರ್ಪು ಕೊಡೋಕ್ಕಾಗಲ್ಲ ಆಮೇಲೆ ನಮ್ಮ ಸ್ಥಾನಕ್ಕೆ ಕೂತು ಬಂದಂಗೆ ಆಗೋಗುತ್ತೆ. ಅಲ್ಲ 50 ವರ್ಷದಿಗೆ ಇನ್ನೂ 50 ವರ್ಷ ಬೇಕೆ ಸೇರಿಸ್ಕೊಡ್ತೀನಿ ನಾನು ನೀವು ತೀರ್ಪು ಈಗ ಮುಗಿಯೋದು ಬಂದು ತಲೆಯ ಪಂಚಾಯತಿ ನೀವೀಗ ತೀರ್ಪು ಕೊಟ್ಬಿಟ್ರೆ ಕರೆಕ್ಟಾಗಿ ಏನು ಎದುರ್ಕೊಂತಾರೆ ನಾವು ಎದುರಿಸಿರಿ ಯಾಕೆ ಎದುರೋದಿಲ್ಲ ಎದುರ್ಕೊಂತಾರೆ ಎದುರಿಸಿರ ಆತಿವ್ರನ್ನ ಈಗ ಹೆಂಗೆ ಓಡಿಸ್ತೀನಿ ನೋಡಂತವ್ರನ್ನ ನೀವು ಅರ್ಥ ಮಾಡ್ಕೊತಿಲ್ಲ ಗೌಡ್ರಿ ನೀವು ಈಗ ಯಾರ್ಯಾರು ಬಂದಿದ್ರು ನಿಮಗೆ ಯಾರಿಗೂ ನಾಳೆ ನಮ್ಮ ಹೊಲ್ದಾಗೆ ಕೂಲಿ ಇಲ್ಲ ನಿಮಗೆ ನೀವು ಯಾರು ನಮ್ಮ ಹೊಲ್ದಾಗ ಕೂಲಿಗೆ ಬರಂಗಿಲ್ಲ. ನಾವು ಕೂಲಿಗೆ ಬರ್ಲಿಲ್ಲದ್ರೆ ನಿನ್ನೊಂದಾಗ ಏನು ಬೆಳೆ ಬರ್ತದೆ ಯಾವ್ದು ಬರ್ತದೆ ಹೋಗಯ್ಯ ನಿಂದೊಬ್ಬರದೇ ಇಲ್ಲ ಪಕ್ಕದೂರಿಗೆ ಹೋಗ್ತೀವಿ ಕೂಲಿಗೆ ದಿನ ಬಂದ್ಬಿಟ್ಟು ಕರೀತಾರೆ ನಮಗೆ ಬರಿ ಅಂತಂದು ನಾವೇನೋ ಬಿಡುವಾಗ್ಲಿ ಇದ್ದೂರಾಗೆ ಇದೀವಲ್ಲ ಅಂತಂದು ದಿನ ಅವ್ರು ಕೊಡೋ ಕೂಲಿಗೂ ನಿನಗೂ 200 ರೂಪಾಯಿ ಕಮ್ಮಿ ಇರ್ತದೆ ಬಿಡುವಾಗ್ಲಿ ಅಂತ ಬಂದು ಬಿಸಟ್ಟೆ ಚಾಕರಿ ಮಾಡ್ತೀವಿ ನೀನು ಹೊಲ್ದಾಗೆ ಬ್ಯಾಡ ಅಂದ್ರೆ ಬರಲ್ಲ ಬಿಡು ನಾನು ಗಂಡನು ಕಳ್ಸೋದಿಲ್ಲ ಅದು ಯಾವ ಕರ್ಸ್ಕೊಂಡು ಯಾವ ಊರನ್ನ ಬಂದ್ಬಿಟ್ಟು ನಿಂಗೆ ಕೂಲಿ ಮಾಡ್ತಾನೆ ನಾವು ನೋಡೇ ಬರ್ತೀವಿ. ನಾವು ಇದ್ದಂಟ್ಲೆ ಬೇರೆ ಊರನ್ನು ಕರ್ಸ್ಕೊಂಡು ಅದು ಹೆಂಗೆ ಕೂಲಿ ಮಾಡಿಸ್ಕೊಂಡು ನೀನು ಅದು ಹೆಂಗೆ ಬೆಳೆ ಬೆಳ್ಕೊಂಡ್ಬಿಡ್ತೀವಿ ನಾವು ನೋಡೇ ಬರ್ತೀವಿ. ಇಡೀ ಊರೇ ಒಂದತ್ತು ಅಂತಂದ್ರೆ ನೀವೇನು ಮಾಡ್ಕೊಳಕ್ಕಾಗಲ್ಲ ಏನು ಕಿತ್ಕೊಳಕ್ಕಾಗಲ್ಲ ನೀವು. ಗೌಡ್ರಿ ಯಾಕೋ ಪರಿಸ್ಥಿತಿನ ನೀವೇ ಮೈ ಮೇಲೆ ಎಳ್ಕೊಂತೀರಾ ಅಂತ ಅನಿಸ್ತೈತೆ ನನಗೇನೋ. ಅಲ್ಲಮ್ಮ ಏನಮ್ಮ ನಮ್ಮ ಬಾವು ಹಂಗೆ ಮಾತಾಡ್ತಿದ್ರ ನಮ್ಮ ಬಾವು ವಯಸ್ಸು ಕಳಿಸಿದಾನೆ ಏನು ಅವನು ಇವನು ತಾನು ಅಂತಂದ್ರೆ ಏನು ಹಂಗೆ ಮಾತಾಡ್ತಿದ್ರಲ್ಲ ಯಾಕೆ ತಿಂದಿಗೆ ಹೆಚ್ಚಾಗೈತೆ ನಿಮಗೆ. ಯಾರು ನೀನು ಅಂತ ಈ ಊರನ ನೀನು ಈ ಊರನ ಏನು ಮಾತಾಡ್ತಿದ್ಯಾ ನಾವು ಈ ಊರಾಗ್ಲಾದ್ರು ಮಾತಾಡ್ತಿದೀವಿ ನಿಂದೇನೈತೆ ಓಸು ಮುಚ್ಕೊಂಡು ಅಮಿಕ ಸೈಟ್ ನಿಂತ್ಕೋಬೇಕು ಏನೋ ಅಮಿಕೊಂಡು ಅವನು ಯಾರಲ್ಲ ನಮ್ಮ ಅಣ್ಣ ಕಡೆ ಏನು ಹೆಂಗ್ ಮಾತಾಡ್ತಿದ್ಯಾ
ಏಯ್ ನಿಮ್ಮ ಅಣ್ಣ ಆದ್ರೆ ನಿಮ್ಮ ಮನೆ ನಿಮ್ಮ ಅಣ್ಣ ಹೋಗ್ಬಿಟ್ಟು ಸೆರನ್ನ ಮುಚ್ಕೊಂಡು ಕರ್ಕೊಂಡೋಗಿ ನಿಮ್ಮ ಅಣ್ಣನ ಇಲ್ಲಿ ಬಂದವಳೆ ಇಲ್ಲಿ ತೋರ್ಸಕ್ಕಿಲ್ಲಿ ಯಾಕೆ ನೋಡೋಣ ನಮ್ಮೂರಾಗೆ ನಮ್ಮ ಮನೆಗೆ ತಿಂದದ್ದು ನಿಮಗೆ ಹೆಚ್ಚೇನೆ ನಿಮಗೆ ಆ ಕೂಳು ನಿಗರ್ಕ ಮಾತಾಡ್ತಿದ್ರಾ ಮುಖಣಿ ಕೊಡ್ತಿದ್ದೇನಾ ಅರ್ಧ ಮುದ್ದೆ ಈಟ ಅನ್ನ ಅಂತಂತಂದು ಕೊಡ್ತಿದ್ದೇನಾ ಮಕ್ಳಿಗೆ ಈಟ ಇಡಬಟ್ಟಿ ಈಟ ಕೂಲರಿಗೆ ಮತ್ತೆ ಹೆಚ್ಚಾಗಿ ತಮಗೆ ತಿಂದು ಹೋಗೋಗೆ ಸಾಕು ನೀನು ಕೂಳಿ ಕದ್ಬಿಟ್ರೆ ಹಂಗೆ ಯಾರನ ಅಲ್ಲೇ ಇದಾಗ್ಬಿಡ್ತಾರೆ ಉಂಡಿನ ಕೈಯ ತಗೊಂಡಿರಲ್ಲ ಆಗ್ಲೇ ಹೊಟ್ಟೆ ಸುತ್ತದೆ ಹಂಗ ಊಟಕ್ಕೆ ಇಕ್ಕಿರ್ತೀಯ ಮತ್ ಮಾತಾಡಕ್ ಬಂದಾಳಿ ಥೋ ನಮಗೆ ಕೇಳಿ 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 ಅಲ್ಲೇ ಸಾಕಾಗೋಗಿತ್ತಂಗೆ ಕಿವಿಯಲ್ಲಿ ನಂಗೆ ಕಿಟ 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 ಅಂತ ಹಂಗೇನೆ ಹಂಗ್ ಮಾತಾಡ್ತಿದ್ರು ಹಂಗೇನೆ ಸ್ವಲ್ಪ ಬಾಯಿ ಮುಚ್ರಮ್ಮ ಬೆಳಗಿಂದ ಪಂಚಾಯತ್ಲಾಗ್ಲೆ ಕುಂತು 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 ನಮಗೆಲ್ಲ ಕುಂಡಿನೇ ನೋವು ಬಂತತ್ಲಾಗೆ ಹಂಗ್ ಜಗಳಾಡ್ತಿದ್ದೀರಾ ಅಲ್ಲ ಕಣ್ರಿ ಭೀಮಣ್ಣರೇ ನೀವು ಕೊಡೋ ತೀರ್ಪು ಕರೆಕ್ಟಾಗಿ ಕೊಟ್ಟಿದ್ರಿ ಯಾರು ಯಾಕ್ರಿ ಮಾತಾಡ್ತಿದ್ರು ಹೇಳ್ರಿ ನೀವು ಕೊಡೋ ತೀರ್ಪು ನಿಮ್ಗೆ ಮೆಚ್ಚುಗೆ ಆಗುತ್ತೇನ್ರಿ ಏನ್ ತೀರ್ಪು ಕೊಡ್ಬೇಕು ಏನ್ ಕೊಡ್ಬೇಕು ಅಂತ ತೀರ್ಪು ನಿಮಗೆ ಅಂತ ಏನ್ ಅನ್ಯಾಯ ಆಗೈತಿ ಆಗಿರೋ ಅನ್ಯಾಯ ಎಲ್ಲ ನಮಗಾಗಿರೋದು ಅವಳನ್ನ ಅಂತ ಗತಿಗಿಲ್ಲದ ಮಂತಂತಿಂದ ನಾವು ಹೆಣ್ ತನ್ಕೋಬೇಕಾ ಸಾಧ್ಯನೇ ಇಲ್ಲ ನಮ್ಮ ಅಣ್ಣನ ಮಗಳಿದ್ದಾಳೆ ನಮ್ಮಣ್ಣ ಸೌಕಾರ ನಮ್ಮ ಅಣ್ಣ ಮನೆಯಿಂದ ನಾನು ಹೆಣ್ ತಗೋಬೇಕು ಅಂತಂದು ಭಾಳ ದಿನದಿಂದ ಅನ್ಕೊಂಡಿದ್ದೀನಿ ಅದಕ್ಕೆ ನಾನೇ ಮಾಡ್ಲಿ ಇದು ನಿನ್ ಮಗುನ್ನೇ ಮುಂಚೆನೇ ಆಗಿರ್ಬೇಕಿತ್ತು ನಮ್ಮ ಹುಡುಗಿ ಮೈ ಮುಟ್ಟಕ್ಕಿಂತ ಮುಂಚೆನೆ ಈಗ ಹೆಂಗೆ ಹೇಳ್ತೀಯ ನೀನು ಈಗ ಮಾಡ್ಕೊಬೇಕಂದ್ರೆ ಮಾಡ್ಕೊಂಡ್ರೆ ಬೇಕಷ್ಟೇನೆ ಅಟ್ಟಿಡು ಕುಂತಿದ್ದೀವಿ ನಾವೀಗ ಇದೆ ಕೊಡ್ರಿ ಇದು ಯಾಕೋ ಆಗಂಗೆ ಕಾಣ್ತಿಲ್ಲ ನನಗೇನೋ ಸುಮ್ಮನತ್ಲಾಗಿ ಮದುವೆಗೆ ಇದನ್ನ ಕೊಟ್ಬಿಡೋಣ ಅಂತಂದು ಅನ್ನಿಸ್ತೈತೆ ಕೊಡ್ರಿ ನಂಗೆ ಯಾಕೋ ಅವ್ರ ಕಡೆಗೆ ತೀರ್ಪು ಕೊಟ್ಬಿಟ್ಟು ಅತ್ಲಾಗಿ ರವಿದು ಪಾರ ಮುಂದೆ ಮದುವೆ ಮಾಡೋಣ ಅಂತ ಅಂದ್ಕೊಂತಿದ್ದೀವಿ ನಾವು ಅತ್ಲಾಗಿ ಇಲ್ರಿ ಅದೇಂಗಾಗುತ್ತೆ ನಮ್ಗೆ ಹೆಂಗಿದ್ರೆ ಕಾಲಾವಕಾಶ ಕೊಡ್ರಿ ನೀವು ಕಾಲಾವಕಾಶ ಕೊಟ್ಬಿಟ್ಟು ಆಮೇಲೆ ನಿಮ್ಮದು ಏನು ಹೇಳ್ಬೇಕು ಅದನ್ನ ಹೇಳ್ರಿ ಅಲ್ಲ ಗೌಡ್ರೆ ಕಾಲಾವಕಾಶ ಹೆಂಗ್ ಕೊಡೋಕ್ಕಾಗುತ್ತೆ ಕಾಲಾವಕಾಶ ಹೆಂಗ್ ಕೊಡೋಕ್ಕಾಗುತ್ತೆ ಹೇಳ್ರಿ ನೀವು ಇದು ಸಂದಿಗ್ಧವಾಗಿ ಹೋಗೈತೆ ಪರಿಸ್ಥಿತಿ ಹಿಂಗಿದ್ದಾಗ ಹೆಂಗೆ ಕಾಲಾವಕಾಶ ಕೊಡೋಕ್ಕಾಗುತ್ತೆ ಹೇಳ್ರಿ ಇಲ್ಲ 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 ಅಂದ್ರೆ ಇಲ್ಲ ನಾನು ಈ ಕ್ಷಣಕ್ಕೆ ಮದುವೆಗೆ ಒಪ್ಪಲ್ಲ ನೀವು ಬೇಕಾದ್ರೆ ಮುಂದೂಡ್ರಿ ಪಂಚಾಯತಿ ಬೇಕಾದ್ರೆ ಮುಂದೂಡ್ರಿ ಇನ್ನೊಂದು 10 ದಿನ 15 ದಿನ ಪಂಚಾಯತಿ ಮುಂದೂಡ್ರಿ ಆಮೇಲೆ ನೋಡೋಣ ಬೇಕಿದ್ರೆ ಇಲ್ಲಡ್ರಮ್ಮ ನಾವು ಪಂಚಾಯತಿ ಹತ್ಲಾಗೆ ಇನ್ನೇನು ನಿಮ್ಮ ಕಡೆಗೆ ತೀರ್ಪು ಕೊಡೋಣ ಅಂತ ಮಾಡಿದ್ದೀವಿ నేను ಪಾರ ಮುಂದೊತ್ಲ ರವಿದು ಮದುವೆ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಆದರೆ ಗೌಡ್ರು ನೋಡ್ರೆ ಪಂಚಾಯತಿನ ಒಂದು 15 ದಿನಕ್ಕೆ ಮುಂದೂಡ್ರಿ ಅಂತಂದು ಹೇಳ್ತಿದ್ದಾರೆ ಹೆಂಗೆ ಏನು ಅಂತಂತಂದು ಇದ್ಯಾವುದೋ ಚೆನ್ನಾಗಿ ಓದಿರೋದನ್ನೇ ತಂದಿರಂಗೆ ಅವಳಪ್ಪ ಇವಳೇನ ನಮ್ಮ ಸೀತಕ್ಕ ಇದು ನೋಡಿ ನನಗೆ ಎಲ್ಲದಕ್ಕೂ ಒಳ್ಳೆ ಲಾಯರ್ ಪಾಯಿಂಟ್ ಆಗ್ತಂಗೆ ಆಗ್ತಿದ್ದೇನೆ ಇದು ಏನೇ ಆದ್ರೂ ಏನೇ ಹೊಣೆ ಆದ್ರೂ ನಾವೇ ಹೊಣೆ ಅವ್ರಿಗೇನಾದ್ರು ಬೇರೆ ಮದುವೆ ಮಾಡಿದ್ರು ನಮ್ದೇ ಹೊಣೆ ನಾವು ಮದುವೆ ಮಾಡೇ ಮಾಡಿಸ್ತೀವಿ ಅಂತ ಮುಚ್ಚುಳಿಕೆ ಬರ್ಕೊಡ್ರಿ ನೀವು ಹಂಗಿರಿ ನೀವು ಪಂಚಾಯತಿ ಬಿಟ್ಕೊಡ್ಬೇಕು ಇಲ್ಲ ಅಂದ್ರೆ ನೀವು ರಾತ್ರಿ ಆಗ್ಲಿಲ್ಲ ನಾಳೆ ಆಗ್ಲಿಲ್ಲ ಎಲ್ಲ ಇಲ್ಲೇ ನೀವು ಇಲ್ಲೇ ಇರಬೇಕು ಇಡೀ ಕೂಡ್ದು ಆ ಕಟ್ಟೆ ಬಿಟ್ಟು ಓ ಸುಬ್ಬಮ್ಮ ಅಲ್ಲೇ ಬೆಳಿಗ್ಗೆ 10 ಗಂಟೆ ಕುಂತಿರೋರ್ ಕಣವ ಈಗ ಅಲ್ಲಿ 4 ಗಂಟೆ ಆಗ್ತಾ ಬಂದು ಕುಂತು 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 ನಾವು ಏನ್ ಗತಿಗೆ ಬರೋಣ ಹೇಳಿ ನೀವು ಉಂಡುಲ್ಲ ತಿಂದುಲ್ಲ ಏನಿಲ್ಲ ನಮ್ಗಲ್ಲಿ ಕಣ್ಣೆಲ್ಲ ತಿರ್ಕೊಂಡ್ ಬಂದದವ ಬಾಲಿ ನೋಡಮ್ಮ ಪಂಚಾಯತಿನ ಮುಂದಕ್ಕೆ ಹಾಕೋಣ ಅಂತಾನೆ ನಾವು ಅಂದ್ಕೊಂಡಿರೋದು ಇವಾಗ ಮುಚ್ಚಳಿಕೆ ಪತ್ರ ಬೇಕೇ ಬೇಕು ಮುಚ್ಚಳಿಕೆ ಪತ್ರ ಇಲ್ಲ ಎಂತದೇ ಇಲ್ಲ ಮುಂದಕ್ಕೆ ಹಾಕ್ತಾರೆ 15 ದಿನ ಬಿಟ್ಟು ಬರ್ರಿ ಆಮೇಲೆ ಅದೇನು ತೀರ್ಪಿರ್ತದೆ ಅದೇನು ಪರಿಸ್ಥಿತಿ ಇರುತ್ತೋ ಅವತ್ತಿಂದ ನೋಡ್ಕೊಳ್ಳೋಣ ಹಂಗೆ ಇಳಿಬೇಡ್ರಿ ಗೌಡ್ರಿ ಅದು ಪೂರ್ತಿ ಮುಗಿಯೋವರೆಗೂ ಯಾರು ಇಳಿದು ಕದ್ಲದಿಲ್ಲ ನಾವಂತೂ ಕದ್ಲದೇ ಇಲ್ಲ ನಾವು ಜಾಗ ಬಿಟ್ಟು ಕದ್ಲ ನಮಗೆ ಒಂದಲ್ಲಿ ನೀರು ಬೇಡ ಒಂದು ಕಣ್ಣನ ಬೇಡ ಒಂದು ಮುಚ್ಚಳಿಕೆ ಪತ್ರ ತಾನೆ ಬರ್ಕೊಟ್ಟು ಹೋಗ್ತೀನಿ ಅವನಿಗೆ ಅಷ್ಟರಲ್ಲಿ ನಮ್ಮ ರವಿಗೆ ಮದುವೆ ಮಾಡ್ಕೊಂಬಾರಿ ಇವ್ರು ಹೆಂಗೆ ಕಿತ್ಕೊಂತಾರೆ ನಮ್ಮ ಹತ್ರ ಏನು ಕಿತ್ಕೊಳಕ್ಕಾಗೋದಿಲ್ಲ ಆತು ಏನೀಗ ಮುಚ್ಚಳಿಕೆ ಪತ್ರ ತಾನೆ ಬರ್ಕೊಡ್ತೀನಿ ಸರಿನಮ್ಮ ಆತನ್ರಮ್ಮ ಅಮ್ಮಂದ್ರೆ ಅಮ್ಮಯ್ಯ ಆತ ಸುಬ್ಬಮ್ಮಚ್ಚನಮ್ಮ ಹಂಗೆ ಮಾತಾಡಿರೋ ಹಂಗೇನೆ ನಾವೊಂದು ಕೇಳಕ್ಕೆ ಮುಚ್ಚಳಿಕೆ ಪತ್ರ ಬರ್ಕೊಡ್ತೀನಿ ಅಂತ ಹೇಳಿದಿರಾ ಏನಿಲ್ಲದ್ರೆ ನೀವೇ ಬಿಡ್ತಿದ್ರಾ ಹಂಗೆ ದಂಗೆ ನಡಿ ಅಂದ್ಬಿಡ್ತೀರಿ ಸೀತಕ್ಕನ ಪರವಾಗಿ ಯಾರು ಇಲ್ಲ ಮಾತಾಡೋರು ಹೇಳೋರು ಕೇಳೋರು ಅಂತಂದು ಪಾಪ ಅನ್ಯಾಯ ಮಾಡಿ ಕಳಿಸ್ಬಿಡ್ತಿದ್ರಿ ಈ ಮುಚ್ಚಳಿಕೆ ಪತ್ರ ಯಾವಾಗ ಕೊಡ್ತೀರಾ ಕೊಡ್ರಿ ಈಗ ನಮಗೆ ಈಗ ಈ ಕ್ಷಣಕ್ಕೆ ಕೊಟ್ಬಿಟ್ರಿ ನನಗೆ ಮುಚ್ಚಳಿಕೆ ಪತ್ರ ನಾವು ತಗೊಂಡು ಹೋಗ್ತಾ ಇರ್ತೀವಿ ನಮ್ಮ ಮನೆಗೆ ಮುಚ್ಚಳಿಕೆ ಪತ್ರ ನಾನು ನಮ್ಮ ಲಿಂಗನ ಕೈಲಿ ಕೊಟ್ಟು ಕಳಿಸ್ತೀನಿ ಹೇಳಮ್ಮ ನಿಮ್ಮ ಮನೆಗೆ ಸೀತಕ್ಕ ಮುಚ್ಚಳಿಕೆ ಪತ್ರ ಇಸ್ಕೊಂಬಂದು ನನ್ನ ಜವಾಬ್ದಾರಿ ನಾನು ಬಂದು ಸಂಜೆಗೆ ನಿಮ್ಮ ಅಂತಕ್ಕೆ ಬಂದು ಕೊಟ್ಟು ಬರ್ತೀನಿ ಏನ ನಮ್ಮ ಮೂವರ್ದು ಸೈನ್ ಹಾಕಿರ್ತೀವವ 15 ದಿನ ಆದ್ಮೇಲೆ ಏನೇ ಇದ್ರು ನೀವು ನಮ್ಮ ಸೂಪರ್ತಿಗೆ ಬಂದು ಕೇಳ್ಬೇಕು ನೀವು ಸರಿನಾ ಅಷ್ಟಾಗಿ ಏನೇನು ಮಾಡ್ಬೇಕಂತಂದು ನನಗೆ ಗೊತ್ತೈತೆ ಎಲ್ಲದನ್ನು ಮಾಡ್ಬಿಡ್ತೀನಿ ಈ ನನ್ನ ಮುಂಡೆರಿಗೆ ಬರಲಿ ನಮ್ಮ ಹೊಲ್ದ ಕೂಲಿಗೆ ಅಂತ ದಿನಕರ ಬರಲಿ ಐತಿ ನನ್ನ ಮುಂಡೆರಿಗೆ ಏನಪ್ಪ ಊರಿನ ಜನಗಳು ಎಲ್ಲರಿಗೂ ಹೇಳ್ತಿರೋದು ಇಷ್ಟೇನೆ ಬೆಳಗ್ಗೆಯಿಂದ ಇಷ್ಟು ಸಂಜೆವರೆಗೂ ನೀವು ಶಾಂತವಾಗಿ ಕೂತ್ಕೊಂಡು ಪಂಚಾಯತಿನ ನಡೆಸ್ಕೊಟ್ಟಿದ್ದಕ್ಕೆ
ಎಲ್ಲರೂ ನಿಮ್ಮ ಮನೆಗೆ ಹೋಗ್ಬೋದು, ನಾವು ನಮ್ಮ ಮನೆಗೆ ಹೋಗ್ತೀವಿ. ನೋಡ್ರಿ, ನಾವು ಬಂದು ದಬಾಯಿಸಿಕಂತ ಸರಿ ಹೋಯ್ತು. ಇಲ್ಲದ್ರೆ ಅನ್ಯಾಯವಾಗಿ ತೀರ್ಪು ಕೊಟ್ಬಿಟ್ಟಿರೋರು ಈ ಪಂಚಾಯತಿಗೆ. ನಿಮ್ಮೂರಾಗೂ ಹಿಂಗೆ ಅನ್ಯಾಯವಾಗಿ ಪಂಚಾಯತಿ ಕೊಡಂತ ಪಂಚಾಯತಿಗಳು ಇದಾವ? ಇದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹದಿನೈದು ದಿನದವರೆಗೂ ಪಂಚಾಯತಿ ಯಾಕಂಗಿಲ್ವಂತೆ? ಅಷ್ಟಾಗಿ ಇವ್ರದ್ದು ಏನೇನು ಆಟಗಳು ಆಡ್ತಾರೋ ಗೊತ್ತಿಲ್ಲ, ನಾವು ಒಂದು ಕಣ್ಣು ಇಟ್ಟಿರ್ತೀವಿ ಇವ್ರ ಮೇಲೆ. ನೋಡ್ತಾ ಇರಿ, ಹೀಗೆ ಕತೆ ಮುಂದೋಗ್ತಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಬೇಕು. ಧನ್ಯವಾದಗಳು.